ಎಲ್ರಿಗೂ ನಮಸ್ಕಾರ. ಧರ್ಮ ಹಾಗೇನೆ ಮೂರ್ತಿ ದಂಪತಿಗಳಿಗೆ ನರ ಮತ್ತು ನಾರಾಯಣ ಅನ್ನೋ ಅವಳಿ ಮಕ್ಕಳು ಹುಟ್ಟಿದ್ರು. ಅಲ್ಲಿಂದ ಮುಂದೇನಾಯ್ತು? ನರ ಹಾಗೇನೆ ನಾರಾಯಣ ಇವರಿಬ್ಬರು ಕೂಡ ವಿಷ್ಣುವಿನ ಅವತಾರ. ದಂಬೋದ್ಭವನ ಅಟ್ಟಹಾಸಕ್ಕೆ ಅಂತ್ಯ ಹಾಡೋ ಉದ್ದೇಶದಿಂದ ವಿಷ್ಣು ಹೊಸ ಅವತಾರ ತಾಳಿದ್ರು. ಅವರಿಬ್ಬರು ಚಿಕ್ಕ ವಯಸ್ಸಿಂದಲೂ ಕೂಡ ಮಹಾನ್ ಬುದ್ಧಿವಂತರು. ಒಂದು ಕಡೆ ವೇದ ಪುರಾಣಗಳನ್ನ ತಿಳಿದಿದ್ರು, ಮತ್ತೊಂದು ಕಡೆ ಸಮರ ಕಲೆಗಳನ್ನ ಕೂಡ ಕಲ್ತಿದ್ರು. ಕಾಲ ಕಳೆದಂತೆ ಒಮ್ಮೆ ನರ ನಾರಾಯಣರು ದಂಬೋದ್ಭವನ ವಿರುದ್ಧ ಯುದ್ಧ ಸಾರಿದ್ರು. ಆದ್ರೆ ಅವನನ್ನ ಕೊಲ್ಲೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ವರವಾಗಿ ಪಡೆದಿದ್ದ 1000 ಕವಚಗಳಲ್ಲಿ ಒಂದನ್ನ ಮುರಿದ್ರು ಕೂಡ್ಲೆ ಅದನ್ನ ಮುರಿದವರು ಸಾಯ್ತಾರೆ. ಈ ವಿಷಯ ಮೊದಲೇ ಅವರಿಬ್ಬರಿಗೂ ಕೂಡ ಗೊತ್ತಿತ್ತು. ಅದಕ್ಕಾಗಿ ಒಂದು ಉಪಾಯ ಮಾಡಿದ್ರು. ಅವರಿಬ್ಬರು ಅಸುರನ ಮೇಲೆ ಒಂದೇ ಸಮಯಕ್ಕೆ ಕಾದಾಟ ನಡೆಸಲಿಲ್ಲ. ಒಬ್ಬರು ಯುದ್ಧಕ್ಕೆ ಇಳಿದರೆ ಇನ್ನೊಬ್ರು ಕೂತು ತಪಸ್ಸನ್ನ ಮಾಡ್ತಾ ಇದ್ರು. ಇನ್ನು ಯುದ್ಧ ಮಾಡೋರು ದಂಬೋದ್ಭವನ ಕವಚ ಮುರಿತಾ ಇದ್ದ ಹಾಗೆ ಸತ್ತು ಹೋಗ್ತಾ ಇದ್ರು. ಆಗ ತಪಸ್ಸಿಗೆ ಅಂತ ಕೂತ ಇನ್ನೊಬ್ರು ಬಂದು ಅವರಲ್ಲಿದ್ದ ವಿಶೇಷ ಶಕ್ತಿಯಿಂದ ಮರಳಿ ಜೀವ ನೀಡ್ತಾ ಇದ್ರು. ಒಮ್ಮೆ ನರ ಯುದ್ಧ ಮಾಡಿ ನಾರಾಯಣ ತಪಸ್ಸಿಗೆ ಕೂತರೆ ಮತ್ತೊಮ್ಮೆ ನಾರಾಯಣ ಯುದ್ಧ ಮಾಡಿ ನರ ತಪಸ್ ಮಾಡ್ತಾ ಇದ್ರು. 999 ಬಾರಿ ದಂಬೋದ್ಭವನ ಕವಚ ಮುರಿಯೋದು, ಸಾವನ್ನಪ್ಪೋದು, ಇನ್ನೊಬ್ರು ಬಂದು ಜೀವ ನೀಡೋದು ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಯಾವಾಗ ತನ್ನಲ್ಲಿದ್ದ ಎಲ್ಲಾ ಕವಚ ನಾಶ ಆಗಿ ಕೊನೆಯಲ್ಲಿ ಒಂದೇ ಒಂದು ಕವಚ ಉಳಿಯಿತೋ ಆಗ ಅವನಿಗೆ ಆತಂಕ ಶುರುವಾಯಿತು. ಇಬ್ರು ಸೇರಿ ತನ್ನನ್ನ ಸಂಹಾರ ಮಾಡ್ತಾರೆ ಅಂತ ಅವನಿಗಾಗ್ಲೇ ಗೊತ್ತಾಗಿತ್ತು. ಕೂಡ್ಲೆ ಭಯದಿಂದ ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸೂರ್ಯದೇವನ ಬಳಿ ಓಡ್ ಹೋದ. ಎಲ್ಲಿ ಹೋದ್ರೂ ಅವನನ್ನ ಬಿಡಬಾರ್ದು ಅಂತ ನರ ಹಾಗೇನೆ ನಾರಾಯಣರು ಇವರಿಬ್ಬರು ಕೂಡ ಅವನ ಬೆನ್ನತ್ತಿ ಹೋದ್ರು. ಇನ್ನು ಸೂರ್ಯದೇವನ ಬಳಿ ಹೋಗಿ ತನ್ನನ್ನ ಕಾಪಾಡಿ ಅಂತ ದಂಬೋದ್ಭವ ಕೇಳ್ಕೊಂಡ. ಅವನ ಹಿಂದೆ ಬಂದ ನರನಾರಾಯಣರು ಅಸುರನನ್ನ ನಮಗೆ ಒಪ್ಪಿಸಿ ಅಂದ್ರು. ಇನ್ನು ತನ್ನ ಭಕ್ತನ ಮೇಲಿದ್ದ ಅಪಾರ ಪ್ರೀತಿಯಿಂದ ಸೂರ್ಯದೇವ ಅವನನ್ನ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಒಪ್ಸೋದಿಲ್ಲ ಅಂದ್ರು. ಇದರಿಂದ ಸಿಟ್ಟಾದ ನರ ದಂಬೋದ್ಭವನಿಗೆ ಶಾಪವನ್ನ ನೀಡ್ತಾರೆ. ಈ ಜನ್ಮದಲ್ಲಿ ಅಸುರನಾಗಿ ಹುಟ್ಟಿ ಎಲ್ಲರನ್ನ ಹಿಂಸೆ ಮಾಡಿದ ನೀನು ಮಾನವನಾಗಿ ಹುಟ್ಟಿ ಪಡಬಾರದ ಕಷ್ಟಗಳನ್ನ ಪಟ್ಟು ಅತಿಯಾದ ಅವಮಾನ ಅನುಭವಿಸುವಂತಾಗ್ಲಿ ಅಂತ ಶಪಿಸಿದ್ರು. ಅದರಂತೆ ಉಳಿದಿದ್ದ ಒಂದೇ ಒಂದು ಕವಚದಿಂದ ದಂಬೋದ್ಭವ ತನ್ನ ಮುಂದಿನ ಜನ್ಮದಲ್ಲಿ ಕರ್ಣನಾಗಿ ಹುಟ್ಟಿದ. ಪಡಬಾರದ ಕಷ್ಟ ಕಾರ್ಪಣ್ಯಗಳನ್ನ ಪಟ್ಟು ಕೊನೆಯಲ್ಲಿ ಅರ್ಜುನ ಹಾಗೂ ಕೃಷ್ಣನ ರೂಪದಲ್ಲಿ ಜನ್ಮ ತಾಳಿದ್ದ ನರ ಹಾಗೂ ನಾರಾಯಣರಿಂದ ಸಾವನ್ನಪ್ತಾನೆ. ಇನ್ನು ಇದಾಗಿತ್ತು ಇವತ್ತಿನ ಕಂಟೆಂಟ್. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.